KCET ರ್ಯಾಂಕ್ ಬಂದಿದೆ. ಆದರೆ ಈಗ ದೊಡ್ಡ ಪ್ರಶ್ನೆ ಏನು ಅಂದರೆ ಯಾವ ಇಂಜಿನಿಯರಿಂಗ್ ಕಾಲೇಜ್ನ ಆಯ್ಕೆ ಮಾಡಬೇಕು. ತುಮಕೂರಿನಲ್ಲಿ ತುಂಬ ಕಾಲೇಜುಗಳಿವೆ, ಆದರೆ ಎಲ್ಲ ಕಾಲೇಜು ಒಂದೇ ಲೆವೆಲಲ್ಲಿ ಇಲ್ಲ. ಕೆಲವು ಕಾಲೇಜುಗಳಲ್ಲಿ 30 lakhs ಮೇಲೆ ಪ್ಯಾಕೇಜ್ ಸಿಗುತ್ತೆ, ಕೆಲವು ಕಾಲೇಜುಗಳಲ್ಲಿ ಪ್ಲೇಸ್ಮೆಂಟೇ ಇರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಮಕೂರು ಜಿಲ್ಲೆಯ ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಯಾವುದು ಅಂತ ಹೇಳ್ತೀನಿ, ಪ್ಲೇಸ್ಮೆಂಟ್ ಏನಿದೆ ಅಂತ ಹೇಳ್ತೀನಿ, KCET ಎಷ್ಟು ಕಟ್ ಆಫ್ ಇದ್ದರೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳ್ಕೊಡ್ತೀನಿ, ಮತ್ತು ಫೀಸ್ ಎಷ್ಟು ಕಟ್ಟಬೇಕು, ಕ್ಯಾಂಪಸ್ ಲೈಫ್ ಯಾವ ಥರ ಇರುತ್ತೆ, ಯಾವ ರ್ಯಾಂಕ್ಗೆ ಯಾವ ಕಾಲೇಜು ಬೆಸ್ಟ್ ಎಲ್ಲವನ್ನು ಸಿಂಪಲ್ಲಾಗಿ ಕನ್ನಡದಲ್ಲಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟಾಪ್ ನಂಬರ್ 1ನಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ SIT. ಇದು ಲೊಕೇಟ್ ಆಗಿರೋದು ತುಮಕೂರಲ್ಲೇ. ಇದನ್ನು ತುಮಕೂರಲ್ಲಿ ಕಿಂಗ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ಬೋದು. ಯಾಕಂದರೆ ನಿರ್ಫಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದೆ, ಆಟೋನಮಸ್ ಕಾಲೇಜು, NAC ಅಕ್ರಿಡೇಷನ್ ಆಗಿದೆ, ಟಾಪ್ ಲೆವೆಲ್ ಪ್ಲೇಸ್ಮೆಂಟ್ ಇದೆ, ಸ್ಟ್ರಾಂಗ್ ಅಲ್ಯುಮಿನಿ ನೆಟ್ವರ್ಕ್ ಇದೆ, ಬೆಂಗಳೂರು ಕಂಪ್ನೀಸು ಡೈರೆಕ್ಟಾಗಿ ರೆಕ್ರೂಟ್ ಮಾಡ್ತವೆ. ಪ್ಲೇಸ್ಮೆಂಟಿಗೆ ಬಂದರೆ ಇಲ್ಲಿ ಆವ್ರೇಜ್ ಪ್ಯಾಕೇಜು 9 ಲಕ್ಷದ ತನಕ ಸಿಗುತ್ತೆ, ಹೈಯೆಸ್ಟ್ ಪ್ಯಾಕೇಜು 32 ಲಕ್ಷದ ತನಕ ರೆಕಾರ್ಡ್ ಆಗಿದೆ. ಟಾಪ್ ಕಂಪನೀಸು ಇನ್ಫೋಸಿಸು, TCS, ಬಾಷ್, ಮರ್ಸಿಡಿಸ್ ಬೆಂಜ್, ಅಕ್ಸೆಂಚರ್, ಕ್ಯಾಪ್ಜೆಮಿನಿ ಈ ಥರ ಎಲ್ಲ ಕಂಪ್ನಿಗಳು ಪ್ಲೇಸ್ಮೆಂಟ್ಗೆ ಈ ಕಾಲೇಜಿಗೆ ಬರ್ತವೆ. ತುಮಕೂರು ರೀಜನಲ್ಲಿ ಬೆಸ್ಟ್ ಪ್ಲೇಸ್ಮೆಂಟ್ ರೆಕಾರ್ಡ್ ಇದೇ ಕಾಲೇಜ್ಗೆ ಇರೋದು. ನೀವೇನಾದರೂ KCETಯಲ್ಲಿ ಈ ಕಾಲೇಜಿಗೆ ಸೇರಬೇಕು ಅಂದರೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ಗಾದರೆ ವಿತಿನ್ 10,000 ರ್ಯಾಂಕಿಂಗ್ ಇರಬೇಕು. ಇಲ್ಲ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಡ, ಇನ್ಫಾರ್ಮೇಷನ್ ಸೈನ್ಸ್ಗೆ ಹೋಗ್ತೀನಿ ಅಂದರೆ ಒಂದು 12,000 ರ್ಯಾಂಕಿಂಗ್ ಇರಬೇಕು. ಅದೇ EC ಬ್ರಾಂಚ್ಗೆ ಹೋಗ್ತೀನಿ ಅಂದರೆ 14,000 ಇರಬೇಕು. ಸೊ ಈ 3 ಬ್ರಾಂಚ್ ಬಿಟ್ಟು IT ರಿಲೇಟೆಡ್ ಬ್ರಾಂಚ್ ಎಲ್ಲ 20,000 ಒಳಗಡೆ ನೀವು ರ್ಯಾಂಕಿಂಗಲ್ಲಿದ್ದರೆ ಖಂಡಿತ ನಿಮಗೆ ಸೀಟ್ ಸಿಗೋ ಚಾನ್ಸ್ ಇರುತ್ತೆ. ಮೆಕ್ಯಾನಿಕಲ್, ಸಿವಿಲ್ಗೆ ಈಗ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ ನಿಮಗೆ ಹೆಚ್ಚಿನ ರ್ಯಾಂಕಿಂಗ್ ಇದ್ದರೂ ಖಂಡಿತ ಸಿಗುತ್ತೆ. ಕ್ಯಾಂಪಸ್ ಲೈಫಿಗೆ ಬಂದರೆ ಇದು ತುಂಬ ದೊಡ್ಡ ಕ್ಯಾಂಪಸ್ಸು, ಸ್ಟ್ರಾಂಗ್ ಕೋಡಿಂಗ್ ಕಲ್ಚರ್ ಇದೆ, ಟೆಕ್ನಿಕಲ್ ಫೆಸ್ಟಸ್ ನಡೆಯುತ್ತೆ, ಗುಡ್ ಹಾಸ್ಟೆಲ್ಸ್ ಇದೆ, ಎಕ್ಸಲೆಂಟ್ ಫ್ಯಾಕಲ್ಟಿ ಇದ್ದಾರೆ. ಸೀರಿಯಸ್ ಸ್ಟೂಡೆಂಟ್ಸ್ಗೆ ಇದು ಬೆಸ್ಟ್ ಎನ್ವಿರಾನ್ಮೆಂಟ್ ಇರೋ ಕಾಲೇಜು. ಟಾಪ್ 2ಅಲ್ಲಿ ತುಮಕೂರಲ್ಲಿ ಬರೋದು ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸಿಂಪಲ್ ಆಗಿ SSIT ಅಂತ ಕರೀತಾರೆ. ಇದು ತುಮಕೂರಲ್ಲೇ ಲೊಕೇಟ್ ಆಗಿದೆ. ತುಮಕೂರಿನಲ್ಲಿ ವೆರಿ ರೆಪ್ಯೂಟೆಡ್ ಓಲ್ಡ್ ಕಾಲೇಜು. ಏನಪ್ಪ ಈ ಕಾಲೇಜ್ ಹೈಲೈಟ್ ಅಂದರೆ ಇದು ಡೀಮ್ಡ್ ಯೂನಿವರ್ಸಿಟಿ, NAC A ಗ್ರೇಡಲ್ಲಿದೆ, ರೈಲ್ವೆ ಸ್ಟೇಷನ್ಗೆ ತುಂಬ ಹತ್ರ ಇದೆ. ಪ್ಲೇಸ್ಮೆಂಟ್ ವಿಷಯಕ್ಕೆ ಬಂದಾಗ ಆವ್ರೇಜ್ ಪ್ಯಾಕೇಜು ನಿಮಗೆ 5 ಲಕ್ಷದ ತನಕ ಸಿಗುತ್ತೆ. ಇಲ್ಲೂ ಅಷ್ಟೇ ಒಳ್ಳೊಳ್ಳೆ ಕಂಪ್ನಿಗಳು ವಿಸಿಟ್ ಮಾಡ್ತವೆ, ವಿಪ್ರೋ, ಕಾಗ್ನಿಸೆಂಟ್, ಇನ್ಫೋಸಿಸ್, TCS ಅಂತ. KCET ಕಟ್ ಆಫಿಗೆ ಬಂದರೆ ನೀವೇನಾದರೂ IT ಬ್ರಾಂಚಸ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ವಿದಿನ್ 30,000 to 40,000 ರೇಂಜ್ ಒಳಗಡೆ ಇದ್ರೂ ನಿಮ್ಗೆ ಖಂಡಿತ ಈ ಕಾಲೇಜ್ಗೆ ಸಿಗುತ್ತೆ. ನಿಮ್ಗೇನಾದರೂ IT ಬ್ರಾಂಚಸ್ ಆದರೆ ನಿಮಗೆ ಹೆಚ್ಚು ರ್ಯಾಂಕ್ ಇದ್ದರೂ ಖಂಡಿತ ಸಿಗುತ್ತೆ. ಸೊ ಈ ಕಾಲೇಜ್ ಏನಕ್ಕೆ ಬೆಸ್ಟ್ ಅಂದರೆ ನೀವು ಇಂಜಿನಿಯರಿಂಗ್ ಯಾವುದೇ ಬ್ರಾಂಚು IT ಬ್ರಾಂಚಸ್ ಸೇರ್ಬೋದು. ಆವ್ರೇಜ್ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಈ ಕಾಲೇಜಿಗೆ ಬರ್ತಾರೆ. ಒಂದು ರೇಂಜ್ಗೆ ಅಫೋರ್ಡಬಲ್ ರೇಂಜ್ ಎಜುಕೇಷನ್ನು ಕಂಪೇರ್ ಟು ದ ಬೆಂಗಳೂರು, ಓಕೆ, ಒಂದು ಮಿಡ್ ರೇಂಜ್ ಕಾಲೇಜು. ನೆಕ್ಸ್ಟು ಟಾಪ್ 3 ತುಮಕೂರು ಕಾಲೇಜಸಲ್ಲಿ ನಾವು ಚನ್ನಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು CIT ಕಾಲೇಜ್ ಅಂತಲೇ ಫೇಮಸ್ಸು, ಇನ್ನೊಂದು ಸಾರಿ ಗುಬ್ಬಿ ಕಾಲೇಜ್ ಅಂತಲೇ ಫೇಮಸ್ಸು. ಇದು ಲೊಕೇಟ್ ಆಗಿರೋದು ಗುಬ್ಬಿ, ತುಮಕೂರಲ್ಲಿ. ಸೊ ಇದು ರೂರಲ್ ಬ್ಯಾಕ್ಗ್ರೌಂಡ್ ಇರೋ ಸ್ಟೂಡೆಂಟ್ಸ್ ತುಂಬ ಜನ ಈ ಕಾಲೇಜಲ್ಲಿ ಇರ್ತಾರೆ. ಏನಪ್ಪ ಈ ಕಾಲೇಜಲ್ಲಿ ಅಂದರೆ NAC ಅಕ್ರಿಡೇಟ್ ಆಗಿದೆ, ಅಫೋರ್ಡಬಲ್ ಫೀಸ್ ಇದೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್, ರೂರಲ್ ಏರಿಯಾದಲ್ಲಿ ಇರೋದ್ರಿಂದ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಈ ಕಾಲೇಜಲ್ಲಿದೆ. ನಿಮ್ಗೆ ಏನಾದರೂ ಪ್ಲೇಸ್ಮೆಂಟ್ಸ್ ಬಂದರೆ ಆವ್ರೇಜ್ ಪ್ಯಾಕೇಜ್ ಬಂದು 4 ರಿಂದ 5 ಲಕ್ಷದ ತನಕ ಆವ್ರೇಜ್ ಪ್ಯಾಕೇಜ್ ಸಿಗ್ಬೋದು. ಸೊ ನೀವು ಇದು ರೂರಲ್ ಇರೋದ್ರಿಂದ ಕಟ್ ಆಫ್ ಸ್ವಲ್ಪ ಜಾಸ್ತಿ ಇದ್ರೂ ಕಂಪೇರ್ ಟು ದ ಬೆಂಗಳೂರು ಕಾಲೇಜಸ್ಗೆ ಈ ಕಾಲೇಜಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇದೆ. 50,000 ರಿಂದ 60,000 ಇದ್ರೂ ನಿಮಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ಗೆ KCETಯಲ್ಲಿ ಸಿಗುತ್ತೆ. ಇನ್ನು ಬೇರೆ ಬ್ರಾಂಚಸ್ಗೆ ಇನ್ನೂ ಜಾಸ್ತಿ ಇದ್ರೂ ಖಂಡಿತ ಸಿಗುತ್ತೆ. ನಿಮ್ದೇನಾದರೂ ರ್ಯಾಂಕ್ 50,000 ರಿಂದ 80,000 ಇದೆ, ನಾನು KCETಯಲ್ಲೇ ಕಂಪ್ಯೂಟರ್ ಸೈನ್ಸ್ ಮಾಡಬೇಕು ಅಂದರೆ ಈ ಕಾಲೇಜು ಒಂದು ಗುಡ್ ಆಪ್ಷನ್ನು. ನೆಕ್ಸ್ಟ್ ಟಾಪ್ 4ಅಲ್ಲಿ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಆ್ಯಂಡ್ ಟೆಕ್ನಾಲಜಿ SIET. ಇದು ಅಷ್ಟೇ ತುಮಕೂರಲ್ಲಿ ಲೊಕೇಟ್ ಆಗಿದೆ, ಹೈವೇ ಸೈಡಲ್ಲೇ ಇರೋ ಕಾಲೇಜು ವಿತ್ ಗುಡ್ ವಿಸಿಬಿಲಿಟಿ. ನೀವು ಹೈವೇಯಿಂದ ನೋಡಿದ್ರೆ ನೀಟಾಗಿ ಕಾಣುತ್ತೆ. ಏನಪ್ಪ ಅಂದರೆ ಮಾಡರ್ನ್ ಕ್ಯಾಂಪಸ್ ಇದೆ, ಒಳ್ಳೊಳ್ಳೆ ಹೊಸ IT ಬ್ರಾಂಚಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬೆಂಗಳೂರಿಗೆ ಈಸಿ ಕನೆಕ್ಟಿವಿಟಿ ಇದೆ. ಇಲ್ಲೂ ಅಷ್ಟೇ ಆವ್ರೇಜ್ ಪ್ಯಾಕೇಜು 5 ಲಕ್ಷದ ತನಕ ನಿಮಗೆ ಸಿಗ್ಬೋದು. ಇಲ್ಲೂ ಅಷ್ಟೇ ನೀವೇನಾದರೂ KCET ರ್ಯಾಂಕಿಂಗು IT ಬ್ರಾಂಚಸ್ಗಾದರೆ 50,000 ರಿಂದ 70,000 ರೇಂಜಲ್ಲಿ ಬಂದರೆ ನಿಮ್ಗೆ ಖಂಡಿತ ಸಿಗುತ್ತೆ. IT ಬ್ರಾಂಚಸ್ ಆದರೆ ಇನ್ನೂ ಹೆಚ್ಚಿನ ರ್ಯಾಂಕ್ ಇದ್ದರೂ ಖಂಡಿತ ಸಿಗುತ್ತೆ. ಮಿಡ್ ರೇಂಜ್ ಸ್ಟೂಡೆಂಟ್ಸ್ ಎಲ್ಲ ಇಲ್ಲಿ ಜಾಸ್ತಿ ಇರ್ತಾರೆ. ಟಾಪ್ 5ಅಲ್ಲಿ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ KIT ತಿಪ್ಟೂರು. ಇದು ತಿಪ್ಟೂರು ಕಾಲೇಜ್ ಅಂತಲೇ ಫೇಮಸ್ಸು, ಓಲ್ಡ್ ಮತ್ತು ಟ್ರಸ್ಟೆಡ್ ಇನ್ಸ್ಟಿಟ್ಯೂಟು. ಇಲ್ಲೂ ಅಷ್ಟೇ ಆವ್ರೇಜ್ ಪ್ಯಾಕೇಜು ನಿಮಗೆ 4 ಲಕ್ಷದ ತನಕ ಸಿಗುತ್ತೆ. ನಿಮ್ದೇನಾದರೂ
KCETಯಲ್ಲಿ ಕಟ್ ಆಫು 60,000 ಮೇಲೆ ಇದ್ದರೆ ಖಂಡಿತ ಇಲ್ಲಿ ನಿಮಗೆ IT ಬ್ರಾಂಚಸ್ ಆರಾಮಾಗಿ ಸಿಗುತ್ತೆ. ಮೆಕ್ಯಾನಿಕಲ್ ಬ್ರಾಂಚಸ್ಸು ಆರ್ ಸಿವಿಲ್ ಬ್ರಾಂಚಸ್ ಆದರೆ ನಿಮ್ಗೆ ಖಂಡಿತ ರ್ಯಾಂಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಖಂಡಿತ ಸೀಟ್ ಸಿಗುತ್ತೆ. ಸೊ ನಿಮ್ಗೆ ಏನಕ್ಕೆ ಈ ಕಾಲೇಜ್ ತಿಪ್ಟೂರು ಹತ್ರ ಇದ್ದರೆ ನೀವು ಖಂಡಿತ ಈ ಕಾಲೇಜಿಗೆ ಸೇರ್ಬೋದು. ಬೇರೆ ಮೆಕ್ಯಾನಿಕಲ್ ಬ್ರಾಂಚಸ್ಸು ಅಲ್ಲೇ ತಿಪ್ಟೂರಲ್ಲಿ ಇದ್ದೀವಿ, ಬೆಂಗಳೂರಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಗೆ ಏನಾದರೂ ನಾನ್ IT ಬ್ರಾಂಚಸ್ ಸೇರಬೇಕು ಅಂದರೆ ಈ ಕಾಲೇಜ್ಗೆ ಆರಾಮಾಗಿ ಸೇರ್ಬೋದು. ನೆಕ್ಸ್ಟು ಟಾಪ್ 6ಅಲ್ಲಿ HMS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕ್ಯಾತ್ಸಂದ್ರ ತುಮಕೂರು ಹತ್ರ ಲೊಕೇಟ್ ಆಗಿದೆ. ಬಜೆಟ್ ಫ್ರೆಂಡ್ಲಿ ಕಾಲೇಜು. ನೀವು ಏನಾದರೂ KCETಯಲ್ಲಿ ಸಿಗಲಿಲ್ಲ ಅಂದರೂ ಮ್ಯಾನೇಜ್ಮೆಂಟಲ್ಲಿ ಹೋದ್ರೂ ನಿಮಗೆ ಬಜೆಟ್ ಫ್ರೆಂಡ್ಲಿಯಾಗಿ ಸೀಟ್ ಸಿಗುತ್ತೆ. ಏನಪ್ಪ ಈ ಕಾಲೇಜಲ್ಲಿ ಮೇನ್ ಅಡ್ವಾಂಟೇಜ್ ಅಂದರೆ ಲೋ ಫೀಸ್ ಇದೆ, ಈಸಿ ಅಡ್ಮಿಷನ್ನು. ಸೊ ನಿಮ್ಗೆ ಯಾವುದೇ ರ್ಯಾಂಕ್ ಬಂದರೂ ಖಂಡಿತ ನಿಮಗೆ ಸೀಟ್ ಸಿಗುತ್ತೆ. ಆವ್ರೇಜ್ ಪ್ಯಾಕೇಜ್ ನಿಮಗೆ 3 ಲಕ್ಷದ ತನಕ ಸಿಗ್ಬೋದು. ಸೊ ನಿಮ್ಗೆ ಏನೇ ರ್ಯಾಂಕ್ ಬಂದರೂ ಕಟ್ ಆಫ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಖಂಡಿತ ಈ ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಸೊ ಕೆಲವರು ನಿಮಗೆ ಸ್ಟೂಡೆಂಟ್ಸ್ ಬಂದಾಗ ಲೋ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಒಂದು ಬ್ಯಾಕಪ್ ಆಪ್ಷನ್ ಆಗಿ ಈ ಕಾಲೇಜನ್ನು ಇಟ್ಕೊಬೋದು. ಟಾಪ್ 7ಅಲ್ಲಿ ನಿಮಗೆ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇದು ಕೊರಟಗೆರೆ ಹತ್ರ ಲೊಕೇಟ್ ಆಗಿದೆ, ಕೊರಟಗೆರೆ ರೋಡಲ್ಲಿ ಲೊಕೇಟ್ ಆಗಿದೆ. ಅವರೇಜ್ ಪ್ಯಾಕೇಜ್ ನಿಮಗೆ 4 ಲಕ್ಷದ ತನಕ ಸಿಗುತ್ತೆ. ಸೊ ಏನಪ್ಪ ಈ ಕಾಲೇಜಲ್ಲಿ ಅಂದರೆ ಅದೇ ನಾನು ಹೇಳಿದಾಗೆ ಅಫೋರ್ಡಬಲ್ ರೇಟ್ ಇದೆ, ರೂರಲ್ ಸ್ಟೂಡೆಂಟ್ ಜಾಸ್ತಿ ಇರ್ತಾರೆ, ಡೀಸೆಂಟ್ ಟೆಕ್ನಿಕಲ್ ಎಕ್ಸ್ಪೋಜರ್ ನಿಮಗೆ ಇಲ್ಲಿ ಈ ಕಾಲೇಜಲ್ಲಿ ಸಿಗುತ್ತೆ. ಸೊ ಫೈನಲ್ ಆಗಿ ನಿಮ್ಗೆ ಏನಾದರೂ ಒಂದು ಕಂಪ್ಯಾರಿಸನ್ ಬೇಕು, ನಾನು ತುಮಕೂರಲ್ಲಿ ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ SIT ಕಾಲೇಜು ಬೆಸ್ಟ್ ಫಾರ್ ಪ್ಲೇಸ್ಮೆಂಟು. ನೀವೇನಾದರೂ ಒಳ್ಳೆ ಪ್ಲೇಸ್ಮೆಂಟು ಒಳ್ಳೆ ಪ್ಯಾಕೇಜ್ ಬೇಕು ಅಂದರೆ ನೀವು SITನ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ SITಯಲ್ಲಿ ಸಿಗಲಿಲ್ಲ ಅಂದರೆ ನೀವು SSITಗೆ, ಇದು ಬ್ಯಾಲೆನ್ಸ್ಡ್ ಕಾಲೇಜು, ನಿಮಗೆ SITಯಲ್ಲಿ ಸಿಗಲಿಲ್ಲ ಅಂದರೆ SSITಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ CIT ಅಫೋರ್ಡಬಲ್ಲು, ರೂರಲ್ ಸಪೋರ್ಟ್ ಇರುತ್ತೆ, ಅಲ್ಲೇ ಸರೌಂಡಿಂಗಲ್ಲಿದ್ದರೆ ನಿಮಗೆ ಹತ್ರ ಇರುತ್ತೆ. ಬೆಂಗಳೂರಿಗೆ ಹೋದಾಗ ಹಾಸ್ಟೆಲೆಲ್ಲ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಈ ಕಾಲೇಜ್ಗೂ ನೀವು ಒಂದು ಆಪ್ಷನ್ ಆಗಿ ಇಟ್ಕೊಬೋದು. SIET ಮಾಡ್ರನ್ ಕ್ಯಾಂಪಸ್ ಇದೆ, KIT ಓಲ್ಡ್ ಇನ್ಸ್ಟಿಟ್ಯೂಟು, HMSIT ಬಜೆಟ್ ಫ್ರೆಂಡ್ಲಿ, AIT ಒಂದು ಮಿಡ್ ರೇಂಜ್ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಒಂದು ಮಿಡ್ ರೇಂಜ್ ಅಫೋರ್ಡಬಲ್ ಆಪ್ಷನ್ನು ನೀವು ತೊಗೊಬೋದು. ಸೊ ನಿಮಗೆ ಯಾವ ಕಾಲೇಜು ನಿಮಗೆ ಸಿಗುತ್ತೆ. ಸೊ ನೀವೇನಾದರೂ KCETಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ರೆ, ಸೊ ನಿಮ್ಗೇನಾದರೂ 10,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ SITಯಲ್ಲಿ ಖಂಡಿತ ಸೀಟ್ ಸಿಗುತ್ತೆ. ಇಲ್ಲ ನನಗೆ 10,000 ಮೇಲೆ ಇದೆ ಅಂದರೆ 30,000ದಿಂದ 50,000 ರ್ಯಾಂಕಿಂಗ್ ಇದ್ದರೆ SSIT ಬೆಸ್ಟ್ ಆಪ್ಷನ್ನು. ಸೊ ಇನ್ನು ನಮ್ಮ ರ್ಯಾಂಕಿಂಗ್ ಏನಾದರೂ 50ರಿಂದ 80,000 ಇದ್ದರೆ CIT, SIET, KIT ನಿಮ್ಗೆ ಸಿಗುತ್ತೆ. ಏನಾದರೂ ರ್ಯಾಂಕು 1 ಲಕ್ಷದ ಮೇಲೆ ಇದ್ದರೆ HMSIT, AIT, SBIT ನಿಮಗೆ ಆಪ್ಷನ್ ಆಗಿ ತೊಗೊಬೋದು. ಕೆಲವು ಟೈಮ್ ಏನು ಮಾಡ್ತಾರೆ, ಕೆಲವು ಕಾಲೇಜಲ್ಲಿ CETಗಿಂತ ಕಡಿಮೆ ಫೀಸ್ಗೆ ಸೀಟ್ಸ್ನ ಕೊಡ್ತಾರೆ. ಸೊ ನೀವು ಒಂದ್ಸರಿ ಡೈರೆಕ್ಟಾಗಿ ಬಿಫೋರ್ CETಗೆ ಹೋಗೋಕ್ಕೆ ಮುಂಚೆ ಒಂದ್ಸರಿ ಡೈರೆಕ್ಟಾಗಿ ನಿಮಗೆ ಯಾವುದಾದ್ರೂ ಕಾಲೇಜ್ಗೆ ಹೋಗಬೇಕು ಅಂದರೆ ಸೊ ಲೋ ಲೆವೆಲ್ ಕಾಲೇಜಸ್ಗೆ ಡೈರೆಕ್ಟಾಗಿ ಹೋಗಿ ಅಪ್ರೋಚ್ ಮಾಡಿದ್ರೆ CET ಫೀಸ್ಗಿಂತ ಕಡಿಮೆಗೆ ನಿಮಗೆ IT ಬ್ರಾಂಚಸ್ನು ಕೊಡ್ತಾರೆ. ಸೊ ಈಗೇನಪ್ಪ ಒಂದು ಮೇನ್ ರಿಯಾಲಿಟಿ ಚೆಕ್ಕು. ಸೊ ಕಾಲೇಜು ನೇಮ್ ಮಾತ್ರನೇ ಫ್ಯೂಚರ್ ಡಿಸೈಡ್ ಮಾಡಲ್ಲ. ನೀವೇನು ಸ್ಕಿಲ್ ಕಲಿತೀರಿ, ನಿಮ್ಮ ಕಮ್ಯುನಿಕೇಷನ್ ಏನಿದೆ, ಕೋಡಿಂಗ್ ಏನು ಕಲಿತೀರಿ, ಇಂಟರ್ನ್ಶಿಪ್ಸ್ ಏನು ಮಾಡ್ತೀರಿ, ಪ್ರಾಜೆಕ್ಟ್ಸ್ ಏನು ಮಾಡ್ತೀರಿ, ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆವ್ರೇಜ್ ಕಾಲೇಜ್ ಇದ್ರೂ ಸ್ಟೂಡೆಂಟ್ಸು 15ರಿಂದ 20 ಲಕ್ಷ ಪ್ಯಾಕೇಜ್ ತೊಗೊಬೋದು. ಇಲ್ಲ ನೀವೇನೋ ಸ್ಕಿಲ್ ಇಲ್ಲ ಅಂದರೆ ನೀನು ಟಾಪ್ ಕಾಲೇಜಲ್ಲಿ ಓದಿದ್ರು ನಿನಗೆ ಕೆಲಸನೂ ಸಿಗದೇ ಇರ್ಬೋದು. ಸೊ ಫೈನಲ್ ಆಗಿ ಏನು ಕನ್ಕ್ಲೂಡ್ ಮಾಡ್ತೀವಿ ಅಂದರೆ, ತುಮಕೂರಿನಲ್ಲಿ ನೀವು ಇಂಜಿನಿಯರಿಂಗ್ ಓದಬೇಕಾ ಅಂದರೆ ಕಾಲೇಜ್ ಸೆಲೆಕ್ಟ್ ಮಾಡೋ ಮೊದಲು ಪ್ಲೇಸ್ಮೆಂಟ್ ಏನು, ಫ್ಯಾಕಲ್ಟಿ ಹೇಗಿದ್ದಾರೆ, ಫೀಸು, ಹಾಸ್ಟೆಲ್ಲು, ಬ್ರಾಂಚು ಎಲ್ಲವನ್ನು ಕಂಪೇರ್ ಮಾಡ್ಕೊಂಡು ಒಂದು ಡಿಸಿಷನ್ ತೊಗೊಳ್ಳಿ. ಸೊ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.